ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲರಿಗೂ KPSC ವಾಣಿಗೆ ಸ್ವಾಗತ. ಬನ್ನಿ ಈ ದಿನದ ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ದಾವಣಗೆರೆಯ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನೇಮಿತ ಇವರು ಇಲ್ಲಿ ಖಾಲಿ ಇರುವಂತಹ ಕೆಲವೊಂದಿಷ್ಟು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಬನ್ನಿ ಹಾಗಿದ್ರೆ ಏನೇನು ಅಧಿಸೂಚನೆ ಹೊರಡಿಸಿದ್ದಾರೆ, ಯಾವುದೆಲ್ಲ ಹುದ್ದೆಗಳಿದ್ದಾವೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಏನೆಲ್ಲ ನೋಡ್ಬೋದಪ್ಪ ಅಂತಂದರೆ, ನಾವು ಈ ಒಂದು ಅಧಿಸೂಚನೆಯಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳ ಎಷ್ಟು ವಿವರಗಳಿದ್ದಾವೆ ಅಂತ ನೋಡೋಣ. ಆ ಹುದ್ದೆಗಳಿಗೆ ಬೇಕಾದಂತಹ ವಿದ್ಯಾರ್ಹತೆಯನ್ನು ಗಮನಿಸೋಣ. ಈ ಹುದ್ದೆಗಳನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಆಮೇಲೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಎಷ್ಟು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಆಮೇಲೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು, ಆನ್ಲೈನಾ ಆಫ್ಲೈನಾ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬೇಕಾದಂಥ ವಯೋಮಿತಿ ಎಷ್ಟು, ವೇತನ ಶ್ರೇಣಿ ಎಷ್ಟು, ಈ ಥರ ಇನ್ನೂ ಹಲವು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ಹಾಗಿದ್ರೆ ವಿಡಿಯೋವನ್ನು ಆರಂಭಿಸೋಣ. ಸೊ ಹುದ್ದೆಗಳ ವಿವರ ನೋಡೋದಾದರೆ, ಈ ಒಂದು ಅಧಿಸೂಚನೆಯಲ್ಲಿ ಒಟ್ಟು 48 ಹುದ್ದೆಗಳ ನೇಮಕಕ್ಕೆ ಒಂದು ಪ್ರಕ್ರಿಯೆಗೆ ಚಾಲನೆ ನೀಡಲಾಗಿದೆ. ಸೊ ಇದರಲ್ಲಿ ಕಿರಿಯ ಸಹಾಯಕ ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ 29 ಹುದ್ದೆಗಳಿರ್ತವೆ. ಕಂಪ್ಯೂಟರ್ ಇಂಜಿನಿಯರ್ಗೆ 1 ಹುದ್ದೆ ಇರುತ್ತೆ, ಕಂಪ್ಯೂಟರ್ ಆಪರೇಟರ್ಗೆ 1 ಹುದ್ದೆ ಇರುತ್ತೆ, ಅದೇ ರೀತಿ ವಾಹನ ಚಾಲಕಕ್ಕೆ 1 ಹುದ್ದೆ ಹಾಗೂ ಕಿರಿಯ ಸೇವಕಕ್ಕೆ ಒಟ್ಟು 16 ಹುದ್ದೆಗಳು ಇರ್ತವೆ. ಇವುಗಳನ್ನು ಕ್ಲಾಸಿಫಿಕೇಷನ್ ಅಂದರೆ ಮೀಸಲಾತಿಗೆ ಅನುಗುಣವಾಗಿ ಎಷ್ಟೆಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ನೀವು ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಮೂಲಕ ನೋಡ್ಕೋಬೋದಾಗಿರುತ್ತದೆ. ಸೊ ಇನ್ನು ವಿದ್ಯಾರ್ಹತೆಯನ್ನು ನೋಡೋದಾದರೆ, ಇಲ್ಲಿ ಯಾವುದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೂ ಕೂಡ ಒಂದು ಅಂಗೀಕೃತ ಸಂಸ್ಥೆ ಅಥವಾ ವಿಶ್ವವಿದ್ಯಾಲಯ. ಸಂಸ್ಥೆ ಅಂದಾಗ ನೀವು SSLC ಇದ್ದರೆ ಅದರದ್ದು ಕರ್ನಾಟಕ ಎಜುಕೇಷನ್ ಬೋರ್ಡ್ ಆಗಿರ್ಬೋದು, ಇದೇ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಆಗಿರ್ಬೋದು, PU ಬೋರ್ಡ್ ಆಗಿರ್ಬೋದು, ಈ ಥರ ಒಂದು ಅಂಗೀಕೃತ ಸಂಸ್ಥೆಗಳಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ನೀವು ಪದವಿ ಅಥವಾ ಒಂದು ವಿದ್ಯಾರ್ಹತೆಯನ್ನು ಪಡೆದಿರಬೇಕು. ಅದು ಎಷ್ಟಪ್ಪ ಅಂದರೆ ಕನಿಷ್ಠ 60% ಅಂಕಗಳನ್ನು ಪಡೆದಿದ್ದರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿ ಬರುತ್ತೆ. ಅಂದರೆ ಯಾರು 60% ಅಂಕಗಳಿಗಿಂತ ಕಡಿಮೆ ಫಲಿತಾಂಶವನ್ನು ಹೊಂದಿದರೋ ನಿಮಗೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ. ಇನ್ನು ಹುದ್ದೆಗಳಿಗೆ ಅನುಗುಣವಾಗಿ ಮೀಸಲಾತಿ ಏನಿದೆ ಅಂತ ನೋಡೋದಾದರೆ, ಕಿರಿಯ ಸಹಾಯಕ ಅಥವಾ ಕ್ಷೇತ್ರಾಧಿಕಾರಿ ಹುದ್ದೆಗಳಿಗೆ ಏನಿರುತ್ತಪ್ಪ ಅಂದರೆ ಪದವಿಯನ್ನು ಪೂರೈಸಿರಬೇಕಾಗಿರುತ್ತೆ, ಜೊತೆಗೆ ಕಂಪ್ಯೂಟರ್ ಜ್ಞಾನವನ್ನು ನೀವು ಹೊಂದಿರಬೇಕು. ಯಾವುದಂದರೆ ಕಿರಿಯ ಸಹಾಯಕ ಹುದ್ದೆಗೆ ಪದವಿ ವಿದ್ಯಾರ್ಹತೆ ಜೊತೆಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಇನ್ನು ಕಂಪ್ಯೂಟರ್ ಇಂಜಿನಿಯರ್ 1 ಹುದ್ದೆ ಇರುತ್ತೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ BE ಅಂದರೆ ಇಂಜಿನಿಯರಿಂಗ್ ಪದವಿಯನ್ನು CS ಕಂಪ್ಯೂಟರ್ ಸೈನ್ಸ್ ವಿಭಾಗ ಆಗಿರ್ಬೋದು, E&C ವಿಭಾಗ ಆಗಿರ್ಬೋದು ಅಥವಾ E&E ವಿಭಾಗದಲ್ಲಿ ಪೂರೈಸಿರಬೇಕು. ಇಲ್ಲ ಅಂದರೆ MCA ಅಂದರೆ ಮಾಸ್ಟರ್ ಡಿಗ್ರಿ, ಇದು MCA ಅಂತಂದರೆ ಈ ವಿದ್ಯಾರ್ಹತೆಯನ್ನು ಹೊಂದಿರಬೇಕಾಗತ್ತೆ. ಇನ್ನು ಕಂಪ್ಯೂಟರ್ ಆಪರೇಟರ್ ಹುದ್ದೆಗೆ ಬಂದುಬಿಟ್ರೆ ನೀವು PUC ವಿದ್ಯಾರ್ಹತೆಯನ್ನು ಪಡೆದಿರಬೇಕು, ಜೊತೆಗೆ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ ಇರಬೇಕಾಗತ್ತೆ. ಇನ್ನು ವಾಹನ ಚಾಲಕ ನೋಡೋದಾದರೆ ಈ ಹುದ್ದೆಗೆ SSLC ವಿದ್ಯಾರ್ಹತೆ ಇರಬೇಕು, ಜೊತೆಗೆ ಕನ್ನಡ ಭಾಷೆಯನ್ನು ಓದಲು ಬರೆಯಲು ಬರಬೇಕು. ಇದರ ಜೊತೆಗೆ ವಾಹನ ಚಾಲಕ ಹುದ್ದೆಗಳಿಗೆ ವಿಶೇಷವಾಗಿ ಏನಪ್ಪ ಅಂತಂದರೆ ಇವ್ರದ್ದು ಲಘು ವಾಹನ ಚಾಲನಾ ತರಬೇತಿಯನ್ನು ಇವರು ಪಡೆದಿರಬೇಕು, ಅಂದರೆ ಲೈಸೆನ್ಸನ್ನು ಇವರು ಹೊಂದಿರಬೇಕು, ಅಂದರೆ ಮಾತ್ರ ಅರ್ಜಿ ಸಲ್ಲಿಸಬೇಕಾಗಿ ಬರುತ್ತೆ. ಇನ್ನು ಕಿರಿಯ ಸೇವಕಕ್ಕೂ ಕೂಡ ಅದೇ ರೀತಿ ಅವರು SSLC ವಿದ್ಯಾರ್ಹತೆಯನ್ನು ಪಾಸಾಗಿರಬೇಕು, ಜೊತೆಗೆ ಕನ್ನಡ ಭಾಷೆ ಜ್ಞಾನವನ್ನು ಇರಲೇಬೇಕು. ಸೊ ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡ್ತಾರಂತ ನೋಡೋದಾದರೆ, ಇವಾಗ ವಾಹನ ಚಾಲಕ ಮತ್ತು ಕಿರಿಯ ಸಹಾಯಕ ಹುದ್ದೆಗಳಿಗೆ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ಇವನ್ನ ನೇರವಾಗಿ ಸಂದರ್ಶನ ಮೂಲಕ ಆಯ್ಕೆ ಮಾಡ್ತಾರೆ. ಅದು ಅವರು ನಿಗದಿಪಡಿಸಿದ ವಿದ್ಯಾರ್ಹತೆಯಾದ SSLCಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ 1:5ಗೆ ಸಂದರ್ಶನಕ್ಕೆ ಕರೀತಾರೆ. ಆಮೇಲೆ ಸಂದರ್ಶನ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೋ ನೋಡು ಅವರನ್ನು ಹುದ್ದೆಗೆ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನು ಉಳಿದ ಹುದ್ದೆಗಳಾದಂತಹ ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ ಆಗಿರ್ಬೋದು, ಆಮೇಲೆ ಈ ಹುದ್ದೆಗಳಿಗೆ ಏನಪ್ಪ ಅಂದರೆ ಕಿರಿಯ ಸಹಾಯಕ ಆಗಿರ್ಬೋದು, ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಯನ್ನು ಬರೀಬೇಕು. ಲಿಖಿತ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ 85% ಅಂಕಗಳನ್ನು ಪರಿಗಣಿಸಿ ಆಮೇಲೆ ಇನ್ನೂ 15% ಅಂಕಗಳಿಗೆ ಸಂದರ್ಶನಕ್ಕೆ ಕರೀತಾರೆ. ಎರಡನ್ನೂ ಒಟ್ಟಿಗೆ ಸೇರಿಸಿಬಿಟ್ಟು ಅತಿ ಹೆಚ್ಚು ಅಂಕಗಳ ಗಳಿಸಿದಂತಹ ಅಭ್ಯರ್ಥಿಗಳನ್ನು ಈ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ. ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಬಹುಪಾಲು ಹುದ್ದೆಗಳಿಗೂ ಒಂದೇ ರೀತಿಯಾದ ಅರ್ಜಿ ಶುಲ್ಕವನ್ನು ಇವರು ನಿಗದಿಪಡಿಸಿರ್ತಾರೆ. ಏನಪ್ಪ ಅಂದರೆ ಸಾಮಾನ್ಯ ಮತ್ತು ಇತರ ಹಿಂದುಳಿದ ಅಭ್ಯರ್ಥಿಗಳು ಅಂದರೆ OBC ಅಂದರೆ 2A 2B 3A 3B ಈ ಎಲ್ಲ ಅಭ್ಯರ್ಥಿಗಳಿಗೂ 1,000 ರೂಪಾಯಿ
ಅರ್ಜಿ ಶುಲ್ಕ ನಿಗದಿಪಡಿಸಿರ್ತಾರೆ. ಇನ್ನು ಅದೇ ರೀತಿ ಬಂದುಬಿಟ್ಟು SC/ST ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ಈ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಿರ್ತಾರೆ. ಇನ್ನು ಅರ್ಜಿ ಯಾವ ರೀತಿ ಸಲ್ಲಿಸಬೇಕಪ್ಪ ಅಂತಂದರೆ ಅಭ್ಯರ್ಥಿಗಳು ತಮ್ಮ ಅರ್ಜಿಯನ್ನು ಕಡ್ಡಾಯವಾಗಿ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗಿರುತ್ತೆ. ಹಾಗೆ ಎಲ್ಲಿಯಪ್ಪ ಇದ್ರದ್ದು ಲಿಂಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾವು ಈ ಲಿಂಕನ್ನು ಕೊಟ್ಟಿರ್ತೀವಿ. ನೀವು ಅಲ್ಲಿ ಹೋಗಿಬಿಟ್ಟು ಭೇಟಿ ನೀಡಿ ಡೈರೆಕ್ಟಾಗಿ ಆನ್ಲೈನ್ ಮೂಲಕ ನಿಮ್ಮ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತದೆ. ಇನ್ನು ಹುದ್ದೆಗಳಿಗೆ ಪಠ್ಯಕ್ರಮ ನೋಡೋದಾದರೆ ಇಲ್ಲಿ 3 ಹುದ್ದೆಗಳಿಗೆ ಮಾತ್ರ ಲಿಖಿತ ಪರೀಕ್ಷೆ ನಡೆಯುತ್ತದೆ ಸ್ನೇಹಿತರೆ. ಆ 3 ಹುದ್ದೆಗಳು ಯಾವಾಗೆ ಅಂದರೆ ಕಿರಿಯ ಸಹಾಯಕ, ಕಂಪ್ಯೂಟರ್ ಇಂಜಿನಿಯರ್ ಹಾಗೂ ಕಿರಿಯ ಸಹಾಯಕ, ಕಂಪ್ಯೂಟರ್ ಆಪರೇಟರ್ ಹಾಗೂ ಕಂಪ್ಯೂಟರ್ ಇಂಜಿನಿಯರ್ ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರುತ್ತದೆ. ಆ ಒಂದು ಲಿಖಿತ ಪರೀಕ್ಷೆ ಇರುವ ಸಿಲೆಬಸ್ ಏನಪ್ಪ ಅಂದರೆ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಒಂಚೂರು ಹುದ್ದೆಗೆ ಸ್ವಲ್ಪ ವ್ಯತ್ಯಾಸ ಕಂಡುಬರುತ್ತೆ. ನೀವು ಸರಿಯಾಗಿ ಅಧಿಸೂಚನೆಯನ್ನು ಗಮನಿಸಿಬಿಟ್ಟು ನೋಡಬೇಕು. ಅಂದರೆ ಕನ್ನಡ ಭಾಷೆಗೆ 50 ಅಂಕಗಳಿರ್ತವೆ, ಇಂಗ್ಲೀಷ್ ಭಾಷೆಗೆ 25 ಅಂಕಗಳಿರ್ತವೆ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳಿರ್ತವೆ, ಸಹಕಾರ ವಿಷಯಕ್ಕೆ 50 ಅಂಕಗಳಿರ್ತವೆ, ಭಾರತ ಸಂವಿಧಾನಕ್ಕೆ 25 ಅಂಕಗಳು, ಇನ್ನು ಸಹಕಾರಿ ಬ್ಯಾಂಕು ಸಂಘಗಳ ಉದ್ದೇಶ, ಕಾರ್ಯ, ಚಟುವಟಿಕೆಗಳ ಕುರಿತಾಗಿ ಒಟ್ಟು 25 ಅಂಕಗಳು. ಒಟ್ಟು ಎಷ್ಟು ಅಂಕಗಳು ಅಂದರೆ 200 ಅಂಕಗಳು. ಈ 3 ಹುದ್ದೆಗಳಿಗೆ ಒಟ್ಟು 200 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತದೆ. ಆದರೆ ವಿಷಯವಾರು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ. ಆ ವ್ಯತ್ಯಾಸವನ್ನು ನೀವೇನು ಮಾಡಬೇಕಂದ್ರೆ ಅಧಿಸೂಚನೆ ನೋಡಿಬಿಟ್ಟು ಕರೆಕ್ಟಾಗಿ ತಿಳ್ಕೊಂಡ್ಬಿಟ್ಟು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಇನ್ನು ವಾಹನ ಚಾಲಕ ಆಗಿರ್ಬೋದು, ಕಿರಿಯ ಸೇವಕ ಆಗಿರ್ಬೋದು ಈ ಹುದ್ದೆಗಳಿಗೆ ಲಿಖಿತ ಪರೀಕ್ಷೆ ಇರೋದಿಲ್ಲ. ಇವರು ತಮ್ಮ ಅಂದರೆ ವಿದ್ಯಾರ್ಥಿ ನಿಗದಿಪಡಿಸಿದ ವಿದ್ಯಾರ್ಥಿಯಾದ SSLCಯಲ್ಲಿ ಗಳಿಸಿದ ಒಂದು ಅಂಕಗಳ ಆಧಾರದ ಮೇಲೆ ನೇರವಾಗಿ ಸಂದರ್ಶನಕ್ಕೆ ಕರೀತಾರೆ, ಅಲ್ಲಿ ಆಯ್ಕೆ ಮಾಡ್ತಾರೆ. 3 ಹುದ್ದೆಗಳಿಗೆ ಮಾತ್ರ ಓದಬೇಕಾಗತ್ತೆ. ಅದರ ಸಿಲೆಬಸ್ ಈ ಥರ ಇರುತ್ತೆ. ಇಲ್ಲಿ ಅಂಕಗಳು ವಿಷಯಗಳು ಸ್ವಲ್ಪ ವ್ಯತ್ಯಾಸಗಳಾಗತ್ತೆ. ಇದನ್ನು ದಯವಿಟ್ಟು ನೀವು ಅಧಿಸೂಚನೆಯಲ್ಲಿ ಇನ್ನೊಮ್ಮೆ ಗಮನಿಸಿಬಿಟ್ಟು ತಿಳ್ಕೊಳ್ಳಿ. ಇನ್ನು ವಯೋಮಿತಿ ಅಂತಂದರೆ ಎಲ್ಲ ಹುದ್ದೆಗಳಿಗೂ ಸಾಮಾನ್ಯವಾಗಿ ಒಂದು ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಅದೇನಪ್ಪ ಅಂದರೆ ಕನಿಷ್ಠ ಅಭ್ಯರ್ಥಿಗಳು 18 ವರ್ಷವನ್ನು ಪೂರೈಸಿರಲೇಬೇಕು. ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ 18 ವರ್ಷ ವಯೋಮಿತಿ ಪೂರೈಸಿರಲೇಬೇಕು. ಇನ್ನು ಗರಿಷ್ಠ ವಯೋಮಿತಿ ಬಂದುಬಿಟ್ಟು 35 ವರ್ಷ ಆಗಿರುತ್ತೆ. ಇನ್ನು ಕೆಲವೊಂದು ರಿಸರ್ವೇಷನ್ ಸಿಗುತ್ತೆ. ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ 3 ವರ್ಷ ಅವರಿಗೆ ಏಜ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಂದರೆ 38 ಗರಿಷ್ಠ ವರ್ಷ ಆಗುತ್ತೆ. ಅದೇ ರೀತಿ SC/ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ 5 ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆ ಸಿಗುತ್ತೆ. ಅದು 40 ವರ್ಷಗಳಾಗತ್ತೆ. ಇನ್ನು ವೇತನ ಶ್ರೇಣಿ ನೋಡೋದ್ರೆ ಸ್ನೇಹಿತರೆ ಇಲ್ಲಿ ಕಿರಿಯ ಸಹಾಯಕ ಅಥವಾ ಕ್ಷೇತ್ರಾಧಿಕಾರಿಗಳ ಹುದ್ದೆಗಳಾಗಿರ್ಬೋದು, ಕಂಪ್ಯೂಟರ್ ಇಂಜಿನಿಯರ್ ಹುದ್ದೆಗಳಾಗಿರ್ಬೋದು, ಕಂಪ್ಯೂಟರ್ ಆಪ್ರೇಟರ್ ಆಗಿರ್ಬೋದು, ವಾಹನ ಚಾಲಕ ಹಾಗೂ ಅಟೆಂಡರ್ ಅಂದರೆ ಕಿರಿಯ ಸೇವಕ ಇದೆಲ್ಲವನ್ನು ಡಿಸ್ಪ್ಲೇ ಮೇಲೆ ತೋರಿಸಿದ್ದೀವಿ. ಸರಿಯಾಗಿ ನೋಡ್ಕೊಳ್ಳಿ. ಇದನ್ನೇ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಸರಿಯಾಗಿ ನೋಡ್ಕೊಂಬಿಟ್ಟು ಇದೇ ರೀತಿ ವೇತನ ಶ್ರೇಣಿ ಇರುತ್ತದೆ. ಆಮೇಲೆ ಈ ಒಂದು ನೋಟಿಫಿಕೇಷನ್ ಕುರಿತಾಗಿ ನಿಮಗೆ ಏನಾದರೂ ಅನುಮಾನಗಳು, ಡೌಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸ್ಕೊಡಿ. ನಾವು ನಿಮಗೆ ಖಂಡಿತವಾಗಿ ಉತ್ತರ ಕೊಡ್ತೀವಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗಾಗಿ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು ಫ್ರೆಂಡ್ಸ್.